ಈಗಾಗಲೇ 362 ದಿನಗಳ ಕಾಲ ತಾವೆಲ್ಲರೂ ತಮ್ಮ ಒಂದು ಭೂಮಿಯನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ರಾಜಕೀಯ ಸ್ವರೂಪಗಳಿಗೂ ಅವಕಾಶ ಕೊಡದೆ ನಿಮ್ಮ ಬದುಕಿನ ಪ್ರಶ್ನೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೇನೆ. ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ. ಸರ್ಕಾರದ ಆದ್ಯ ಕರ್ತವ್ಯ ಜನಾಭಿಪ್ರಾಯಕ್ಕೆ ಮಣಿಬೇಕು. ನಾವು ಸರ್ಕಾರ ನಡೆಸ್ತಕ್ಕಂಥವ್ರು ಮೊದಲು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ನಮ್ಮ ಜವಾಬ್ದಾರಿಗಳು ಏನು ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಈಗಾಗಲೇ ನಮ್ಮ ಮಂಜು ಅವರು ಮಾಜಿ ಶಾಸಕರು ಹಲವಾರು ವಿಷಯಗಳು ಯಾವ ರೀತಿ ನಡ್ಕ ಬಂದಿದೆ ಅಂತಕ್ಕಂಥದ್ದು ತಮ್ಮ ಮುಂದೆ ಪರಿಣಾಮಕಾರಿಯಾಗಿ ವಿಷಯ ಇಟ್ಟಿದ್ದಾರೆ. ಎಲ್ಲ ವಿಷಯ ನಮ್ಮ ಹಿರಿಯರಾಗಿರತಕ್ಕಂಥ ರಾಮಣ್ಣ ಅವರು ಸಹ 2006ರಿಂದ ನಡೆದಂತ ಘಟನೆಗಳನ್ನು ಸಹ ಅವರು ಜೀವನವೆಲ್ಲ ಕೃಷಿಕರಾಗಿ ಏನು ಕಳೆದಿದ್ದಾರೆ, ಅವ್ರ ಜೀವನ ಆ ಕಷ್ಟ ಸುಖಗಳ ಬಗ್ಗೆನೂ ಮಾತನಾಡಿದ್ದಾರೆ. ನನ್ನ ತಂಗಿ ಕಣ್ಣಲ್ಲಿ ನೀರಾಗ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಆ ಒಂದು ಕಣ್ಣಲ್ಲಿ ನೀರು ಆ ಒಬ್ಬ ತಂಗಿ ಎಲ್ಲ ಇಲ್ಲಿರ್ತಕ್ಕಂಥ ಹಲವಾರು ಕುಟುಂಬದಲ್ಲಿ ಪ್ರತಿನಿತ್ಯ ತಮ್ಮಗಳಲ್ಲಿ ಏನಾಗುತ್ತೋ ಏನೋ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ, ನಮ್ಮ ಭವಿಷ್ಯ ಅಂತಕ್ಕಂಥ ಆತಂಕಗಳು ನಿಮ್ಮೆಲ್ಲರಲ್ಲಿದೆ. ನಾನು ಒಂದು ಸಣ್ಣ ಸಭೆಯನ್ನ ನಮ್ಮ ತೋಟದಲ್ಲಿ ಒಂದು ಬಾರಿ ಕರೆಸಿದ್ದೆ. ಒಂದು 50-60 ಜನ ಬಂದಿದ್ರಿ ತಾವೆಲ್ಲ. ನಾನು ನಿಮ್ಮ ರೆಕಾರ್ಡ್ಸ್ಗಳನ್ನೆಲ್ಲ ಒಂದು ಸರಿಯಾದ ಹೊಂದಿಸ್ಕೊಂಡು ಇಟ್ಟುಕೊಳ್ಳಿ. ಕೋರ್ಟ್ ಹೋಗ್ತಕ್ಕಂಥದ್ದಕ್ಕೆ ಏನೇನು ತೀರ್ಮಾನ ಮಾಡ್ಬೇಕಂತ ಆಮೇಲೆ ಮಾಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದೆ. ನಾನು ಹಿಂದಿನ ಕೆಲವು ಘಟನೆಗಳನ್ನ ನಿಮ್ಮ ಮುಂದೆ ಹೇಳಲೇಬೇಕು. ಮಹಾನುಭಾವರು ಯಾರಾದರೂ ಕಾಂಗ್ರೆಸ್ನ ಈ ಒಂದು ಭಾಗದ ನಾಯಕರುಗಳಿದೆ, ಇಲ್ಲ ನಮ್ಮ ಹಳೆ ಸ್ನೇಹಿತ ನಂದಿದ್ದಲೇ ಇದ್ದಲ್ಲ ಈಗ 2006ರಲ್ಲಿ ಪಾಪ ಬೀದಿಲಿ ಮಾತಾಡ್ತಾರೆ. ಬಹಳ ಈಗ ಬೆಳೆದು ಬಿಟ್ಟಿದ್ದಾರೆ, ನಾವೇನು ಆರ್ಥಿಕವಾಗಿ ನಮ್ಗಿಂತ ಚೆನ್ನಾಗಿದ್ದಾರೆ, ಬೆಳೆದು ಬಿಟ್ಟಿದ್ದಾರೆ, ಈಗ ಮಾತಾಡ್ತಾರೆ ಅಧಿಕಾರದ ದರ್ಪದಲ್ಲಿ. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತವಲ್ಲ ಅಂತಕ್ಕಂಥ ಒಂದು ಸಣ್ಣ ತಿಳುವಳಿಕೆ ಇದ್ದೇ ಇರ್ತಕ್ಕಂಥ ಇವರಲ್ಲಿ. ನಾನು ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಈ ಭಾಗದಲ್ಲಿ ನಿಮ್ಮ ಒಂದು ರೈತ ಜೀವನ ಏನಿದೆ ಅದೇ ರೀತಿಯಲ್ಲಿ ಬದುಕತಕ್ಕಂಥದಕ್ಕೆ ನಾನು ಹುಟ್ಟಿದ ಹಾಸನ ಜಿಲ್ಲೆಯಲ್ಲಿ ಅಂತಿಮವಾಗಿ ನನ್ನ ಬದುಕು ಪ್ರಾರಂಭ ಆಗಿದ್ದು, ನನ್ನ ವೃತ್ತಿ ಪ್ರಾರಂಭ ಆಗಿದ್ದು ಈ ಒಂದು ನೆಲದಿಂದೆ ಅಂತಕ್ಕಂಥದ್ದನ್ನ ಸ್ಮರಿಸ್ಕೊಳ್ತೀನಿ. ನಾನು ಯಾವಾಗಲೂ ನಾನು 1983-84ರಲ್ಲಿ ಒಂದು ನಮ್ಮ ತಂದೆಯವರಿಗೆ ನಾವು ಬೇರೆ ಬೇರೆ ರೀತಿ ವೃತ್ತಿ ಮಾಡೋದು ಅವ್ರಿಗೆ ಸಮಾಧಾನ ಇಲ್ಲ. ಅವರು ಬಂದಂತ ಹಿನ್ನೆಲೆ ಒಂದು ಬಡ ರೈತ ಕುಟುಂಬದಲ್ಲೇ ಬಂದಂತವ್ರು. ಅವ್ರು ಯಾವಾಗಲೂ ನಾವು ಹೇಳ್ತಾ ಇದ್ದಂಥದ್ದು, ನಾವೇನಾದ್ರೂ ಕೃಷಿಯನ್ನ ಹೊರತುಪಡಿಸಿ ಬೇರೆ ಏನಾದ್ರು ಮಾಡಬೇಕು ಅಂದ್ರೆ ನೀವು ಬೇರೆ ಸಂಪಾದನೆ ಮಾಡ್ತಕ್ಕಂಥ ಹಣ ಏನಿದೆ ಬೇರೆ ವೃತ್ತಿ ಮಾಡಿ, ಅದು ನಿಮ್ಮ ಕುಟುಂಬಗಳ ಹಾಳು ಮಾಡತಕ್ಕಂಥದ್ದಕ್ಕೆ ಹಣ ನಿಮಗೆ ಪ್ರೇರೇಪಣೆ ಕೊಡ್ತದೆ. ಈ ಭೂಮಿ ನಂಬಿ ನೀವೇನು ಬದುಕ್ತೀರಿ, ಇಲ್ಲಿ ಏನು ಸಂಪಾದನೆ ಮಾಡ್ತೀರಿ, ಇದು ನಿಮ್ಮ ಕುಟುಂಬವನ್ನ ರಕ್ಷಣೆ ಕೊಟ್ಟು ಒಳ್ಳೆಯ ಬದುಕನ್ನು ಮಾಡಿದಿರಿ ಅಂತಕ್ಕಂಥದ್ದು ಯಾವಾಗಲೂ ನಮ್ಮ ಹತ್ರ ಹೇಳೋದು. ಚಿಕ್ಕ ಮಕ್ಕಳಿದ್ದಾಗಲಿ ನಾವೊಂದು ಒಳನರಸೀಪುರದಲ್ಲಿ ಒಂದು ಸಿನಿಮಾ ಥಿಯೇಟರ್ ಕಟ್ಟಿದಾಗ ಬೆಳಗ್ಗೆ ಅಲ್ಲಿ ಅವರು ಸಂಪಾದನೆ ಮಾಡಿದಂತ ಒಂದು ಜಮೀನಲ್ಲಿ ಒಳನರಸೀಪುರದಲ್ಲಿ ನಮ್ಮ ತಾಯಿ ಒಡವೆ ಎಲ್ಲ ಬ್ಯಾಂಕಲ್ಲಿಟ್ಟು ಖರೀದಿ ಮಾಡಿದಂತ ಜಮೀನು. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಆ ಹೊಲದಲ್ಲಿ ನಮ್ಮನ್ನು ಸುತ್ತಿಸ್ಕೊಂಡು ಬೆಳಗ್ಗೆ 6 ಗಂಟೆಗೆ ಅವ್ರು ಎಲ್ಲಾದರೂ ಹೊಲದ ಬದುನಲ್ಲಿ ಏನಾದ್ರು ಸಗಣಿ ಇದ್ರು ನಮ್ಮ ಇನ್ನೊಬ್ಬರು ಬ್ರದರ್ ಅಲ್ಲೇ ನಿಂತಾನೆ, ನೀನ್ ರೈತನ ಮಗನ ನೋಡಿ ಇಲ್ಲಿ ಸಗಣಿ ಬಿದ್ದಿದೆ, ಇದು ಹೊಲದೊಳಗೆ ಹಾಕಿಲ್ಲ, ಇದು ಈ ತರ ಬಿಟ್ಟಿದೆಯಾ, ಇದ್ರ ವಮಸ್ವ ಗೊತ್ತಿದೆಯಾ ಅಂತಕ್ಕಂಥ ಆ ಹಿನ್ನೆಲೆ ಬಂದಿರತಕ್ಕಂಥ ಕುಟುಂಬ ನಾವು. ಅವರ ಒಂದು ಹಿಂಸೆಗೆ ಥಿಯೇಟರ್ ಕಟ್ಟಿದ್ರ ಬಗ್ಗೆ ಅವ್ರು ಹೇಳ್ತಿದ್ರು, ಅಲ್ಲಿ ಸಂಪಾದನೆ ಏನ್ ಮಾಡ್ತೀರಿ ಇವತ್ತಿಂದ, ನಿಮ್ ಬದುಕನ್ನು ಹಾಳು ಮಾಡ್ತಿದ್ದ ಕುಟುಂಬಗಳನ್ನ, ಈ ಭೂಮಿನ ಬದುಕರಪ್ಪ. ಅವರ ಒಂದು ಹಿನ್ನೆಲೆಯಲ್ಲಿ ನಾನು ನನ್ನ ವೃತ್ತಿ
ಒಂದು ಸಿನಿಮಾ ಹಂಚಿಕೆದಾರನಾಗಿ ಸಂಪಾದನೆ ಮಾಡುತ್ತಿದ್ದೆ. ಬೆಂಗಳೂರು ಸುತ್ತಮುತ್ತ ಹಲವಾರು ಭಾಗದಲ್ಲಿ ಒಂದು 15-20 ಎಕರೆ ಜಮೀನು ಖರೀದಿ ಮಾಡಬೇಕು ಅಂತೇಳಿ ಹಲವಾರು ವರ್ಷಗಳು ಓಡಾಡಿದೆ. ದೇವನಹಳ್ಳಿ ಭಾಗದಲ್ಲೂ ಓಡಾಡಿದೆ, ಮತ್ತೆ ನಮ್ಮ ಮಾಗಡಿ ಚಂದ್ರಪ್ಪ ಸರ್ಕಲ್ ಹಾಗೆ ಎಲ್ಲ ಕಡೆ ಸೋತಿದೆ. ಅಂತಿಮವಾಗಿ ಇಲ್ಲೊಬ್ಬರು ಚೈನಾ ಸಾಬ್ರು ಅಂತೇಳಿ ನಮ್ಮ ಬಿಡದಿಲ್ಲಿದ್ರು. ಆ ವ್ಯಕ್ತಿ ಆ ರಸ್ತೆಯಲ್ಲಿ ನನ್ನ ಕಾರ್ ನಿಲ್ಲಿಸಿ ಭೂಮಿ ತೋರಿಸಿದ್ರು. ನಾನು ಇವತ್ತೇನು ನಿಮ್ಮ ಜೊತೆಲಿ ಬದುಕ್ತಾ ಇದ್ದೀನಿ ಈ ಭಾಗದಲ್ಲಿ. ಆ ಭೂಮಿ ತೋರಿಸಿದಾಗ ನನಗೆ ರಸ್ತೆಯಿಂದ ಕಲ್ಮಟ್ಟಿ ಕಾಣುತ್ತೆ. ನಾನು ರೈತನಾಗಿ ಬದುಕಲಿಕ್ಕೆ ಜಮೀನು ಕೇಳ್ತಾ ಇದ್ದೀನಿ ಚೈನಾ ಸಾಬ್ರೆ. ಇಲ್ಲಿ ನೋಡಿದೇನು ಒಳ್ಳೆ ದೊಡ್ಡ ಕಲ್ಲು ಬಂಡೆ ಐತೆ, ಕಲ್ಲು ನೋಡಿ ಹೇಗೆ ನಾನು ಜಮೀನು ಮಾಡಕ್ಕೆ ಬಂದಿಲ್ಲ ಅಂತ ಹೇಳಿದೆ. ಇದು ಒಂದೊಂದು ಕ್ಷಣನೂ ನನ್ನ ತಲೆ ಒಳಗಿದೆ. ನಂತರ ಅದೇನೋ ಪುಣ್ಯ ಅಲ್ಲೊಬ್ಬ ಮರಿಯಪ್ಪ ಅಂತೇಳಿ ಹೊರ ಉಳ್ತಾ ಇದ್ರು. ನಾವು ರೈಲ್ವೆ ಗೇಟ್ ದಾಟಿ ಆ ಕಡೆ ನಡ್ಕೊಂಡು ಹೋದಾಗ ಸುಮ್ಮನೆ ಅವ್ರು ಕೇಳಿದ್ರು. ನಾವು ಬಂದ್ರು ಪಾಪ, ಇಲ್ಲ ಇಲ್ಲಿ ನಾವೇನಿಲ್ಲಿ ರಾಗಿ ಹಾಕಿ ಏನು ಬೆಳಿತೀವಿ, ಜಮೀನು ಕೊಡೋದಕ್ಕೆ ತಯಾರವ್ರೆ ಅಂತಕ್ಕಂಥದ್ದು ಹೇಳಿ. ಸಿಗುತ್ತೆ ಇವ್ರು ಒಂದೇ ನಿಂತಿರ್ತಾರೆ, ಲ್ಯಾಂಡ್ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಈ ಒಂದು ಭಾಗದಲ್ಲಿ ಬಂದು ಇವತ್ತು ರಾಮನಗರ ನನ್ನ ಬದುಕನ್ನ ಕಟ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ನಾನು ಖರೀದಿ ಮಾಡಿದ್ದು ಒಂದು 46 ಎಕರೆ ಭೂಮಿ ಇದೆ. ಆ 46 ಎಕರೆ ಭೂಮಿ ಖರೀದಿ ಮಾಡಿದಾಗಲೂ ಅಲ್ಲಿ ಇರ್ತಕ್ಕಂಥ ಬಹಳ ಜನ ಬಂದರು. ಅವತ್ತು ಇನ್ನೂ 106 ಎಕರೆ ಕೊಡೋದು ತಯಾರಾಗಿದ್ರು. ಕೈ ಮುಗಿತೀನಪ್ಪ, ನನಗ್ ಬೇಕಾಗಿರೋದು ನಮ್ಮ ಅಪ್ಪ ಏನ್ ಯಾವಾಗ ಹೇಳ್ತಾರೆ ಅವರಿಗೆ ಒಂದು ನೆಮ್ಮದಿ ತರಕ್ಕೋಸ್ಕರ ಭೂಮಿ ಖರೀದಿ ಮಾಡ್ತಿದ್ದೀನಿ. ನಾನು 106 ಎಕರೆ ತಗೊಂಡು ನಾನೇನ್ ಮಾಡಲಿ, ಈಗ ನೀವೇನು ಕೊಟ್ಟಿದ್ರಿ ಇದೇ ಸಾಕು ನನಗೆ, ದಯವಿಟ್ಟು ಬೇಡಪ್ಪ ಅಂತ ಹೇಳಿ ನಾನು ಭೂಮಿ ಖರೀದಿ ಮಾಡಕ್ ಹೋಗಲಿಲ್ಲ. ಇದು ನನ್ನ ಹಿನ್ನೆಲೆ ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. 73ರಲ್ಲಿ ಖರೀದಿ ಮಾಡಿದ್ದು. ಇವತ್ತು ಸಹ ನನಗ್ ಕೊಡ್ತೀರಾ ಕಾಟ ನೀವೆಲ್ಲ ನೋಡ್ತಾ ಇದ್ದೀರಿ. ಅಲ್ಲಿರೋ 4 ಎಕರೆ ಒತ್ತುವರಿ ಮಾಡಿಬಿಟ್ಟಿದ್ದೀನಿ ನಾನು ಅಂತ ಹೇಳಿ ಸರ್ಕಾರಿ ಭೂಮಿನ ಕೊಡಬಾರದು ಕಾಟ್ಲೆ ನನಗೆ ಕೊಡ್ತಾವ್ರಿಗೆ ಸರ್ಕಾರದಲ್ಲಿ ನಡೀತದೆ. ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಯಲ್ಲಿ ನುಗ್ಗಿರ್ತಕ್ಕಂಥದ್ದು ಸಾವಿರಾರು ದಾಖಲೆಗಳನ್ನೆಲ್ಲ ತಿಳ್ಕೊಂಡಿದ್ದೀನಿ. ಈಗಿನ ಈ ಘಟನೆ ನೋಡಿದಾಗ ಸಮಯ ಬರಲಿ ಅಂತ ಕಾಯ್ತಾ ಇದ್ದೀನಿ. ಈ ವೇದಿಕೆ ಮುಖಾಂತರ ಅವ್ರಿಗೂ ಈ ಸಂದೇಶ ಕೊಡ್ತಾ ಇದ್ದೀನಿ. ನಿಮ್ಮ ಕಣ್ಣಲ್ಲಿ ನೀರೇನಿದೆ, ಆ ಹೆಣ್ಣು ಮಗಳು ಕಣ್ಣಲ್ಲಿ ನೀರಾಗಿದೆ, ನನ್ನ ಕಣ್ಣಾಗಿದೆ, ನನ್ನ ಸ್ವಂತ ತಂಗಿ ಇದ್ದಾಗಿ. ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ನಾವು ನಿಮ್ ಕಣ್ಣಕ್ಕೆ ನೀರು ತರತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇದ್ದು ಈ ಪರಿಸ್ಥಿತಿ ನಾವು ಜನಪ್ರತಿನಿಧಿಗಳ ಕೆಲಸ ಮಾಡಲಿಕ್ಕೆ ಅರ್ಹತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ.